ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಮ್ ಜೊತೆ ಇವತ್ತಿದ್ದಾರೆ ರವಿಶಂಕರ್ ಗೌಡ. ಸೊ ನಿನ್ನೆ ಅಷ್ಟು ಟೇಸ್ಟಿ ಆಗಿರೋ ಶಾವ್ಗೆ ಮಟನ್ ಪುಲಾವ್ ತಿಂದಿದೀವಿ. ಸೊ ಇವತ್ ಯಾರು ಬರ್ತಾ ಇದಾರೆ? ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ತುಂಬಾ 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 ಫನ್ನಿ ಫ್ರೆಂಡ್. ಅವನು ಓಕೆ, ಅವನು ಬೆಸ್ಟ್ ತಮಾಷೆ ಆಗಿರ್ತಾನೆ ಅಂತಂದ್ರೆ ಅವನಿದ್ರೆ ಅವತ್ತಿನ ದಿನ ಹೆಂಗ್ ಹೋಗುತ್ತೆ ಅಂತ ಗೊತ್ತಿರಲ್ಲ ನಮ್ಗೆ. ಅಷ್ಟು ತಮಾಷೆ ಮಾಡ್ತಿರ್ತಾನೆ ಅಂಡ್ ಸೀರಿಯಸ್ ಆಗಿ ಮಾಡ್ತಿರ್ತಾನೆ. ಅಂಡ್ ಅವನು ಬೆಸ್ಟ್ ಸಿನಿಮಾ ಕ್ರಿಟಿಕ್. ಯಾವುದೇ ಸಿನಿಮಾ ಬರ್ಲಿ. ಸೊ ನಿಮ್ ಕಾಮಿಡಿ ಟೈಮಿಂಗ್ ಎಲ್ಲ ಕಲ್ತಿರೋದು ಅವರಿಂದಾನೇನಾ? ಆಕ್ಚುಲಿ ಎಸ್, ಅಫ್ಕೋರ್ಸ್. ಅವನು ಯಾಕೆಂದ್ರೆ ತುಂಬಾ ಒಳ್ಳೆ ಟೈಮಿಂಗ್ ಅಲ್ಲಿ ಮಾತಾಡ್ತಿರ್ತಾನೆ ಅವನು. ಸೊ ಆ ಟೈಮಿಂಗ್ ನಾನು ಕಾಪಿ ಮಾಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಬಂದು ನನ್ನ ಅವಮಾನ ಮಾಡ್ಬಿಡ್ತಾನೆ, ಬೇಡ. ತುಂಬಾ ಒಳ್ಳೆ ಟೈಮಿಂಗು. ಆಮೇಲೆ ಒಳ್ಳೆ ಸಿನಿಮಾ ಕ್ರಿಟಿಕ್. ಯಾವುದೇ ಸಿನಿಮಾ ಬರಲಿ ಆ ಸಿನಿಮಾದ ಬಗ್ಗೆ ಕರೆಕ್ಟ್ ರಿವ್ಯೂ ಕೊಡ್ತಾನೆ ಅವನು. ಈವನ್ ನಂದೇ ಆಗಿರ್ಬೋದು, ಎಷ್ಟೋ ಸರಿ ಹೇಳ್ತಿರ್ತಾನೆ, ಎಲ್ಲ ಟೂರ್ ಹೋಗ್ಬಿಟ್ರು ಯಾಕ್ರೋ ಅಂತ ಕೆಟ್ಟ ಕೆಟ್ಟ ಸಿನಿಮಾಗಳು ಮಾಡ್ತಿರ್ತಾರ. 1 ತಿಂಗಳು 3 ತಿಂಗಳು ಟೂರ್ ಹೋಗ್ಬಿಟ್ಟು ಆಮೇಲೆ ಮತ್ತೆ ಫ್ರೆಶ್ ಆಗಿ ಸಿನಿಮಾಗಳು ಶುರು ಮಾಡಿ ಅಂತೆಲ್ಲ ಬೈತಿರ್ತಾನೆ ಅವನು. ಸೊ ಈ ವಾಸ್ ವೆರಿ ಫನ್ನಿ ಅವನು. ಸೊ ಅವನೇನೋ ಅವ್ನು ಕೆಲವು ಅಡುಗೆಗಳು ಮಾಡ್ತಾನೆ. ಆಕ್ಚುಲಿ ನೋಡೋಣ, ಅವ್ನು ಕರೆದ್ರೆ ಏನೋ ಅವ್ನು ಮಾಡ್ಕೊಡ್ತಾನೆ, ಬಟ್ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ ಫ್ರೆಂಡ್ ಹೆಸರು? ವೇಣುಗೋಪಾಲ್ ನಾಯ್ಡು. ವೇಣುಗೋಪಾಲ್ ನಾಯ್ಡು. ಸೊ ರವಿಶಂಕರ್ ಗೌಡ ಅವರ ಫ್ರೆಂಡ್ ವೇಣುಗೋಪಾಲ್ ನಾಯ್ಡು ಅವ್ರನ್ನ ಕರೆಯೋಣ. ವೆಲ್ಕಮ್ ಸರ್. ಉರ್ಫ್ ರೆಬಲ್ ಸ್ಟಾರ್, ಕ್ರೇಜಿ ಸ್ಟಾರ್ ಎಲ್ಲ ಅವನವನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಓ, ಉರ್ಫ್ ರೆಬಲ್ ಸ್ಟಾರ್. ಸೊ ನೀವು ಅಂಬರೀಶ್ ಫ್ಯಾನ್. ಉರ್ಫ್ ಕ್ರೇಜಿ ಸ್ಟಾರ್ ನಮ್ಮ ಬಾಸೇ ರವಿಚಂದ್ರನ್. ಓ ನೈಸ್. ನಾವೆಲ್ಲರೂ ರವಿಚಂದ್ರನ್ ಫ್ಯಾನ್ಸ್ ಆಕ್ಚುಲಿ. ಸೊ ವೆರಿ ನೈಸ್ ಟು ನೋ. ಇವತ್ತು ನೀವೇನ್ ಮಾಡ್ತೀರಾ? ನಾನಿವತ್ತು ಇವನು ಫೇವ್ರೇಟ್ ಮಂಡ್ಯಕ್ಕೆ ಬಂದಾಗ್ಲೆಲ್ಲ ಒಂದು ಕೇಳ್ತಾನೆ, ಚಿಕನ್ ಆಮ್ಲೆಟ್ ಇವನಿಗೆ ಫೇವ್ರೇಟ್. ಓಕೆ, ಅದನ್ನ ನಾನು ಪ್ರಿಪೇರ್ ಮಾಡಿ. ಚಿಕನ್ ಆಮ್ಲೆಟ್. ಸೊ ಚಿಕನ್ ಆಮ್ಲೆಟ್ಗೆ ನಮ್ಗೆ ಏನೇನ್ ಬೇಕು ಅನ್ನೋ ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣವಾ? ಓಕೆ. ಓಕೆ, ಎಣ್ಣೆ, ಉಪ್ಪು, ಉಪ್ಪು, ಪುದೀನ, ಪುದೀನ, ದಪ್ಪಮೆಣಸಿನ್ಕಾಯಿ, ಅಚ್ಕಾರದ ಪುಡಿ, ಹಾ ಮೆಣಸಿನ ಪುಡಿ, ಹಾ, ಕೊತ್ತಂಬರಿ ಸೊಪ್ಪು, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಬಿ ಕಾರ್ನ್, ಈರುಳ್ಳಿ, ಟೊಮೊಟೊ, ಮೊಟ್ಟೆ, ಹಾ, ಅರಿಶಿನ ಪುಡಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಸಾಸ್. ಓಕೆ. ಸೊ ಬೇಬಿ ಕಾರ್ನ್ ನಾವು ತುಂಬಾ ಸಣ್ಣಗೆ ಚಾಪ್ ಮಾಡ್ತೀವಿ. ಹೌದು. ಓಕೆ, ಸೊ ಇವಾಗ ಶುರು ಮಾಡೋಣ. ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಬೇಕು? ತವಾ ಕೊಡಿ. ತವಾ ಕೊಡ್ಲಾ? ಓಕೆ, ಎಷ್ಟು 2 ಸ್ಪೂನ್ ಹಾಕ್ಬೇಕು. 2 ಸ್ಪೂನ್. 2 ಸ್ಪೂನ್ ಎಣ್ಣೆ. ಓಕೆ. ಓಕೆ, ನೀವು ದಿನಾಗ್ಲೂ ಅಂತೀನಿ, ನೀವು ಮನೇಲಿ ಅಡ್ಗೆ ಮಾಡ್ತೀರಾ? ಇವನ್ ಬಂದಾಗ ಓಕೆ, ಇವ್ರು ಬಂದಾಗ ಏನ್ ಮಾಡ್ಕೊಡ್ತೀರಾ? ಅದೇ ಇದೊಂದು ಮಾಡ್ಕೊಡ್ತೀನಿ, ಆಮ್ಲೆಟ್ ಮಾಡ್ಕೊಡ್ತೀನಿ. ಆಮೇಲೆ ಒಟ್ಟಿಗೆ ಇಬ್ರು ಈಚೆ ಹೊಂಟೈತೀವಿ. ಅಲ್ಲಿ ನಮ್ಮ ಮನೆ ಹತ್ರ ಕಾಲುವೆ ಇದೆ, ಅಲ್ಲಿ ಹೋಗ್ಬಿಟ್ಟು ಕುಂತ್ಕೊಂಡು ತಿನ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಇವನ್ ಮನೆಗೆ ಹೋಯ್ತಾನೆ, ನನ್ನ ಮನೆಗೆ. ಆಕ್ಚುಲಿ ನಮ್ಮನೆ ಪ್ರಾಬ್ಲಮ್ ಇವನ್ ಮನೇಲಿ. ಇವನ ಹೆಂಡತಿನೂ ವೆಜಿಟೇರಿಯನ್, ನನ್ನ ಹೆಂಡತಿನೂ ವೆಜಿಟೇರಿಯನ್. ಓಕೆ. ಸೊ ಇವನ ಮನೆಯಲ್ಲಿ ಇವರ ಧರ್ಮಪತ್ನಿ ಇಲ್ಲದೆ ಇದ್ದಾಗ ಕರೆದು ನಮ್ಗೆ ಇವೆಲ್ಲ ಮಾಡ್ಕೊಡೋದು. ಟೆಲಿಕಾಸ್ಟ್ ಆಗ್ತಿದೆ, ಆಯ್ತು ಬಿಡು, ಏನು ಆಗಲ್ಲ ಅಲ್ವಾ? 21 ಆಗೋಯ್ತು, ಇನ್ನೇನು ಮಾಡಕ್ಕಾಗಲ್ಲ. 21 ಅಂದ್ರೆ 21 ವರ್ಷ ಆಯ್ತು. 21 ವರ್ಷ ಆಯ್ತು ಮದುವೆ ಆಗಿ. ಈಗ ನಿಮ್ಗೆ ಎಷ್ಟು ವಯಸ್ಸು? ಇವ್ರಿಗೆ ಎಷ್ಟು ಅಷ್ಟೇನಾ? ಮಕ್ಕಳ ಮೇಲೆ ಹೊಡೆದ್ಬಿಡ್ತೀನಿ. 21 ವರ್ಷ ಆಗಿದೆ ಮದ್ವೆ ಆಗಿ ಅಂದ್ರೆ. ನನಗಿಂತ ಇವನು 6-7 ವರ್ಷ ದೊಡ್ಡವನು. ನೀವ್ ಇದನ್ನ ಏಜ್ ಕಮ್ಮಿ ಮಾಡ್ಕೊಳಕ್ ಹೇಳ್ತಾ ಇದ್ದೀರಾ? ಅಲ್ಲ, ಅವನೇ ಏಜ್ ಕಮ್ಮಿ ಮಾಡ್ಕೊಂಡು ನಾವಿಬ್ರೇ ಹೆಣ್ಣು ಹುಡ್ಕಕ್ ಹೋಗ್ಬೇಕು. ಇದೊಳ್ಳೆ ಕತೆ ಅಲ್ಲ. ಓಕೆ, ಸೊ ಈಗ ಎಣ್ಣೆ ಕಾದಿದೆ ಅಲ್ಲ, ಹಾ, ಸ್ವಲ್ಪ ಅದು ಪರ ಅನ್ಬೇಕು. ಅಂದಿದೆ ಅಲ್ಲ. ಈರುಳ್ಳಿ ಹಾಕಿ 2 ಸ್ಪೂನ್. 2 ಸ್ಪೂನ್ ಈರುಳ್ಳಿ ಹಾಕೋಣ. ಒಂದು ಹೆದರ್ಕೋತಿದ್ದೀರಾ? ಇಲ್ಲ, ಎಣ್ಣೆ ಆರ್ಬಿಡುತ್ತೆ ಅವನಿಗೆ, ಫೇಸ್ಗೆ ಎಲ್ಲಿ ಇದಾಗ್ಬಿಡುತ್ತೋ, ನಾಳೆ ಶೂಟಿಂಗ್ ಇದೆ. ಅದು 1.5 ಸ್ಪೂನ್ ಹಾಕಿ. ಓಕೆ, ಈಗ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ. ಈಗ ನೆಕ್ಸ್ಟ್ ಏನ್ ಹಾಕ್ಬೇಕು? ಚಿಲ್ಲಿ ಫ್ಲೇಕ್ಸ್. ಓಕೆ, ಓಕೆ, ಚಿಲ್ಲಿ ಫ್ಲೇಕ್ಸ್ ಹಾಕಿದ್ವಿ. ಈಗ ಚಿಕನ್ ಹಾಕ್ಬಿಡೋದ? ಓಕೆ. ನನಗೆ ಇದು ಫೇವರೇಟ್. ಯಾವಾಗ್ಲೇ ಹೋದ್ರು ನನಗೆ ಇದನ್ನ ಮಾಡ್ಕೊಡ್ಲೇಬೇಕು ಅನ್ನೋ ಒಂದು ಕಂಡೀಷನ್. ಸೊ ಹಂಗಾಗಿ ನನಗೆ ಮಾಡ್ಕೊಡ್ತಿರ್ತಾನೆ. ಈಗ ಸ್ವಲ್ಪ 2 ಸ್ಪೂನ್ ಸಾಸ್ ಹಾಕಿ, ಟೊಮೊಟೊ ಸಾಸ್ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ, ಅದು ಎಲ್ಲಿ ಕಲ್ತ್ನೋ ಇದೆಲ್ಲ. ತುಂಬಾ ಖುಷಿ ಇದ್ರ ಬಗ್ಗೆ.
ಏನ್ ಮಾಡ್ತೀರಾ, ಸ್ನೇಹಿತನಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಇನ್ಯಾಕ್ ಜನ್ಮ. ಇಷ್ಟೇ ಮಾಡೋ ಇದ್ರ ಮೇಲೆ ಏನು ಮಾಡಬೇಡ. ನನಗೆ ತುಂಬಾ ಫೇವ್ರೇಟ್ ಆಗಿರೋದ್ರಿಂದ ನೀವು ಇಷ್ಟೇ ಮಾಡು. ಇದಕ್ಕೊಂದ್ ಸ್ವಲ್ಪ ಉಪ್ಪು ಹಾಕ್ಲಾ? ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಇಷ್ಟ. ಹಾ, ನೀವು ಕಾವೇರಿ ಹೋರಾಟದಲ್ಲಿ ಜೈಲ್ಗೆ ಹೋದ್ರಿ ಅಂತ ಇವ್ರಿಗೆ ತುಂಬಾ ಹೆಮ್ಮೆ ಅಂತಲ್ವಾ? ಹೆಮ್ಮೆ ಎಲ್ಲ ತುಂಬಾ ಆಡ್ಕೊಂಡು ನಕ್ಕಿದ್ರು. ಆಕ್ಚುಲಿ ಏನಾಯ್ತು ಅಂದ್ರೆ ಅವಾಗ ಕಾಲೇಜಲ್ಲಿ ಇದ್ದಾಗ ಕಾವೇರಿ ದೊಡ್ಡ ಗಲಾಟಿ, ಐ ಥಿಂಕ್ 96 ಅನ್ಸುತ್ತೆ. ಓಕೆ. 96 ಅಲ್ಲಿ ತುಂಬಾ ಬಸ್ ಎಲ್ಲ ಹೊಡೆಯೋದು, ಲಾರಿಗಳೆಲ್ಲ ಟೈರ್ ಬೆಂಕಿ ಹಚ್ಚೋದು, ಈ ತರ ಎಲ್ಲ ಮಾಡ್ತಿದ್ರು. ನಾವು ನಿಯತೆಗೆ ಹೋರಾಟ ಮಾಡ್ತಿದ್ವಿ. ಅದೆಲ್ಲಿಂದ ಅದು ಏನಾಯ್ತು, ಯಾರೋ ನಮ್ಗೆ ಗೊತ್ತಿಲ್ದಂಗೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಬಸ್ ಬೆಂಕಿ ಹಚ್ಬಿಟ್ಟಿದ್ರು. ಸೊ ಅವಾಗ ಪೊಲೀಸ್ನವರೆಲ್ಲ ತುಂಬಾ ಅಟ್ಟಾಡ್ಸ್ಕೊಂಡ್ ಬರ್ತಾ ಇದ್ರು. ಅಂಪಾರ ನಾವೇನು ಮಾಡಿಲ್ವಲ್ಲ ಅಂತ ನಾವು ನಿಂತಿದ್ವಿ. ಆದ್ರೆ ನನ್ಗೆ ಅವಾಗ ಏನೋ ತಲೆ ಹೊಳದ್ಬಿಟ್ಟು, ಅನ್ಪ ಎಲ್ಲ ಸಿಗ್ದವ್ರನ್ನೆಲ್ಲ ಜೈಲಿಗೆ ಹಾಕ್ತಾ ಇದ್ರು. ಸರಿ, ನಾನೇನ್ ಮಾಡಿದೆ, ನನ್ನ ಭವಿಷ್ಯ ನೋಡಿದ್ರೆ ಗ್ಯಾರಂಟಿ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅಂದ್ರೆ, ಹೇಳಿ ನೀವು ಫಸ್ಟ್ ಹೇಳ, ಆಮೇಲೆ ನಾ ಹೇಳ್ತೀನಿ. ನಡ್ಕೊಂಡು ಹೋಗ್ಬಿಟ್ರೆ ನಾನು ಹಿಡಿಯಲ್ಲ ಅಂತ ಅಂದ್ಬಿಟ್ಟು ಕುಂಡ್ಕೊಂಡು ಹೋಗ್ತಾ ಇದೆ. ಫಸ್ಟ್ ನನ್ನ ಹಿಡ್ದಾಕಿದ್ದು. ಆಮೇಲೆ ಈಗ ನಾನು ಹೇಳ್ತೀನಿ, ಇವನು ಮರ್ಯಾದೆಗೆ ನಮ್ ಜೊತೆ ಓಡ್ ಬಂದು ಹೋಗಿದ್ರೆ ಆಗೋಗೋದು. ಇವನೇನ್ ಮಾಡ್ದ, ಸ್ಮಾರ್ಟ್ ಆಗಿ ಆಕ್ಟಿಂಗ್ ಮಾಡ್ದ. ಪೊಲೀಸ್ ನೋಡಿದ್ರು, ಅಲ್ಲಿಂದ ನೋಡಿದ ತಕ್ಷಣ ಓಡ್ ಬಂದು ಇವನ್ನ ಹಿಡ್ಕೊಂಡ್ರು. ನಾವೆಲ್ಲ ಬಚಾವ್ ಹೋಗಿದ್ದು, ಇವ್ನು ಸಿಗಾಕೊಂಡ್ರೆ 5 ವರ್ಷ ಮುಗೀತದು ಕೇಸ್. 5 ವರ್ಷ ಕೇಸ್ ಆಗಿದ್ದು. ನಾನೇನೋ 5 ವರ್ಷ 5 ವರ್ಷ ಅಂತ. ಜೈಲಲ್ಲಿ ಇದ್ದೆ. ಇಲ್ಲ ಒಂದು ದಿನ ಜೈಲಲ್ಲಿ ಇಟ್ಟಿದ್ರು. ಓಕೆ. ಕೈ ಪ್ರಿಂಟು, ಕಾಲ್ ಪ್ರಿಂಟು, ಎಲ್ಲಾ ಪ್ರಿಂಟ್ ತೆಗೆದುಕೊಂಡು ಸೊ ಕೇಸ್ ಹಾಕಿದ್ರು. ಕಾವೇರಿಗೆ ಹೋರಾಡ್ರು ಅಂತ ಹೆಮ್ಮೆಯ ಪುತ್ರ, ಕರ್ನಾಟಕದ ಹೆಮ್ಮೆಯ ಪುತ್ರ. ಕೋರ್ಸ್ ಚೈತ್ರ. ಓಕೆ, ಇವಾಗ ಇದು ಚಿಕನ್ ಬೇಯ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಈಗ ನಾವು 4 ಮೊಟ್ಟೆ ಒಂದು ಬೌಲ್ಗೆ ಹಾಕೋಬೇಕು, ಹೊಡೆದಾಕೋಬೇಕಾ ಅಥವಾ ಹೊಡೆದಾಕೋಬೇಕು. ಇದನ್ನ ಒಡಿಯಣ್ವಾ? ಅವ್ನು ಮಾಡೋದು ನೋಡಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆಕ್ಚುಲಿ ನನ್ ಬಿಟ್ಟಿದ್ರೆ ನಾನು ಮಾಡ್ಬಿಡ್ತಿದ್ದೆ. ಹೌದಾ? ಅಷ್ಟು ಚೆನ್ನಾಗಿ ಅವನು ಅಷ್ಟು ವರ್ಷದಿಂದ ಮಾಡ್ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಇವ್ರು ಮಾಡ್ಲಿ, ನೀವು ರೆಸಿಪಿ ಹೇಳಿ. ಓಕೆ, ನೀವು ಇನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ. ಹಾ. ಸೊ ಇವಾಗ 4 ಮೊಟ್ಟೆ. ಸೊ ನೀವಿಬ್ರು ನಿಮ್ಮ ಹೆಂಡತಿದಿರ್ಗೆ ನಾನ್ ವೆಜಿಟೇರಿಯನ್ಸ್ ಅಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವೆಜಿಟೇರಿಯನ್ ಅಲ್ಲಾದ್ರೂ ಏನಾದ್ರು ಮಾಡ್ಕೊಡ್ತೀರಾ? ನಿಮ್ಗೆ ಏನೇನೋ ಬರುತ್ತಾ ವೆಜಿಟೇರಿಯನ್? ಗೊತ್ತದೆ. ಹಾ. ಟೊಮಾಟೊ ಕರಿ, ಹಾ, ಬಿಸಿಬೇಳೆ ಬಾತು, ಪೊಂಗಲ್ಲು, ಸ್ವಲ್ಪ ಇದು ಮೊಸರನ್ನ. ಅಂದ್ರೆ ಮೊಸರನ್ನ ಯಾರು ಬೇಕಾದ್ರೆ ಮಾಡ್ತೀನಿ. ಇಲ್ಲ, ನಾ ಬಾದಾಮಿ ಗೋಡಂಬಿ ಅವೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ತುಂಬಾ ಚೆನ್ನಾಗಿರ್ತದ ಕಣ. ಅದನ್ನ ಎರ್ಚೋದು. ನಾನು ವೆಜಿಟೇರಿಯನ್ ಇರೋ ಎಲ್ಲ ಡಿಶಸ್ ಹೆಸರು ಕೇಳ್ತಾ ಇಲ್ಲ. ನಿಮಗ್ ಮಾಡಕ್ ಯಾವ್ದು ಅದೇ ಬರುತ್ತೆ? ಹೇಳದ್ನಲ್ಲ, ಇದೆಲ್ಲ ಬರುತ್ತಾ ನಿಮ್ಗೆ? ವಾವ್, ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದಾರಲ್ಲ. ಅದಕ್ಕೆ ಇರೋದು. ನೀವೇನ್ ಮಾಡ್ಕೊಡ್ತೀರಾ ರವಿ ಸಂಗೀತಂಗೆ? ನಾನು ಇಷ್ಟೆಲ್ಲ ಮಾಡ್ಕೊಡ್ತೀನಿ. ಏನೆಲ್ಲ ಮಾಡ್ಕೊಡ್ತೀರಾ? ನಾನು ಏನೆಲ್ಲ ಮಾಡ್ಕೊಡ್ತೀರಾ? ಅನ್ನ ಮಾಡ್ಕೊಡ್ತೀನಿ. ಅನ್ನ ಒಂದ್ ಬರುತ್ತೆ. ಅದೇನು ಎಲೆಕ್ಟ್ರಿಕ್ ಕುಕ್ಕರ್ ಅಲ್ಲ ಅನ್ನನ? ಹೌದು. ಹೆಂಗ್ ಗೊತ್ತಾಯ್ತು? ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಇದಕ್ಕ ಈರುಳ್ಳಿ ಒಂದು ಸಾಕು. ಸಾಕಾ? ಟೊಮೆಟೊನು ಇದಕ್ಕೆ ಹಾಕೊಳ್ಳಿ. ಖಾರದ ಪುಡಿ, ಖಾರದ ಪುಡಿ, ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡರ್, ಮೆಣಸಿನ್ಕಾಯಿ ಸ್ವಲ್ಪ ಹಾಕೊಳ್ಳಿ. ಚಾಪ್ ಬೇಬಿ ಕಾರ್ನ್ ಚಾಪ್ 1 ಸ್ಪೂನ್ ಹಾಕೊಳ್ಳಿ. ಓಕೆ. ಅರಿಶಿನ ಒಂದು ಸ್ವಲ್ಪ ಹಾಕಿ. ಓಕೆ. ಕೊತ್ತಂಬರಿ ಸೊಪ್ಪು ಹಾಕಿ. ಸ್ವಲ್ಪ ಹಾಕಿ. ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, ಸಾರಿ. ಓಕೆ. ಆಮೇಲೆ ಪುದೀನ, ಪುದೀನ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಆಮ್ಲೆಟ್ ಹಾಕ್ತಾರಾ? ಅದು ತುಂಬಾ ಚೆನ್ನಾಗಿರ್ತದೆ ರುಚಿ. ಓಕೆ. ನಾಟಿ ಸ್ಟೈಲು. ಸಿಟಿಲಿ ಹಾಕಲ್ಲ, ಹಳ್ಳಿ ಸೈಡ್ ಎಲ್ಲ ಹಾಕ್ತಾರೆ. ಓಕೆ. ಇದನ್ನ ಅದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಲ್ಲಿ ಹಾಕಿ. ಚಿಲ್ಲಿ ಫ್ಲೇಕ್ಸ್ ಒಂದೇ 1 ಸ್ಪೂನ್. ಇನ್ನೊಂಚೂರು ಹಾಕಿ. ಖಾರ ಇರಬೇಕು. ಮಂಡ್ಯದಲ್ಲಿ ಸ್ವಲ್ಪ ಖಾರ ಜಾಸ್ತಿ ಎಲ್ಲ ತಿನ್ನೋದು. ಈಗ ಏನ್ ಮಾಡ್ಬೇಕು? ಈಗ ಇದ್ರೊಳಗೆ ಹಾಕ್ಬೇಕು.
ಹೌದಾ? ಈಗ ಅದು ಚಿಕನ್ ಬೆಂದಿದ್ಯಾ? ನಾ ಬೆಂದಿದ್ದೆ ಬೆಂದಿದ್ಯಾ? ನೋಡಿ. ಇನ್ನೊಂದ್ ಚೂರ್ ಬೇಯಬೇಕು. ಬೇಯ್ಲಿ. ಸೊ ಇದನ್ನೆಲ್ಲ ಕಂಟಿನ್ಯೂ ಮಾಡಕ್ಕಿಂತ ಮುಂಚೆ ಒಂದ್ ಕ್ವೆಶನ್ ಕೇಳ್ಬೇಕು. ನೀವು ಇಬ್ರುನು ಸ್ಯಾಂಡಲ್ಸ್ ಅಲ್ಲಿ ಒಬ್ರನ್ನೊಬ್ರು ಹಿಡ್ಕೊಂಡು ಹೊಡಿತಿದ್ರಂತೆ, ಯಾತಕ್ಕೆ? ಹೇಳಪ್ಪ. ನೀನೆ. ನಾನ್ ಯಾಕೆ ಹೇಳಿ, ಒಳ್ಳೆ ಕಥೆ. ನಾನು ಹೇಳ. ಹಾ ಹೇಳ. ನಿನ್ ಡೈರೆಕ್ಷನ್ ಚೆನ್ನಾಗಿರುತ್ತೆ ಆಕ್ಚುಲಿ, ಸ್ಕ್ರಿಪ್ಟ್ ಡೈಲಾಗು. ಮೇಡಮ್ ಸಣ್ಣದ್ರಿಂದ ಇವ್ರ ಅಮ್ಮನ್ಗೆ ನಾವು ಅವ್ನ ಮಗನ್ನ ಹೀರೋ ತರಾನೇ ನೋಡ್ತಾ ಇದ್ವಿ. ಸಣ್ಣ ಮಗುವಿಂದನು ನಾನು ನೋಡ್ದಂಗೆ ಆಲ್ಮೋಸ್ಟ್ ಅವ್ರಿಗೆ ಅವಾಗೇ ಗೊತ್ತಿತ್ತೇನೋ ನನ್ ಮಗ ಹೀರೋ ಮೇ ಬಿ ಇರ್ಬೋದೇನೋ. ನಮ್ಮಮ್ಮ ನನ್ನ ರೆಬಲ್ ತರ ಸಾಕಿದ್ರು. ಬರೀ ಒಡೆದಾಟ ಗುದ್ದಾಟ ಈ ತರ ಸಾಕ ಬಂದ್ರು. ನನ್ಗೂ ಇವನ್ಗೂ ಫ್ರೆಂಡ್ಶಿಪ್ ಆಯ್ತು. ಇಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಇದ್ರಲ್ಲ ಹಂಗಾಗೋದು ನಾವು. ಅಂಬರೀಷ್ ರೆಬಲ್, ಇವ್ನು ಸಾಫ್ಟ್ ಆ ತರ. ಕೊನೆಗೆ ಏನಾಯ್ತು, ಒಂದ್ಸರಿ ನಾನ್ ಚೆನ್ನಾಗಿದ್ದೀನಿ ಅಂತ ನನ್ನ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ನನಗೆ. ಅದನ್ನ ಇವನ್ ಮುಂದೆ ಕಾಡೋದೇನದು ಚೆನ್ನಾಗಿದೆ. ಕಾಡ್ತಾ ಇತ್ತು. ಅದನ್ನ ಇವನ್ ಮುಂದೆ ಹೇಳಿದೆ. ಇವ್ನು ಯಾವಳು ಏನ್ ಸ್ಟೈಲ್ ಆಗಿ ಇನ್ಶರ್ಟ್ ಮಾಡ್ಕೊಂಡು ಹಂಗೆ ಹಿಂಗೆಲ್ಲ ಬರುವ ನನ್ನ ಪಾಟಿಗೆ ನಾನು ಹೆಂಗೋ ಇದ್ರೆ ಬಿಡು ಅಂದ್ಬಿಟ್ಟು ಇವನ್ಗೂ ಕೇಳಿದ್ಲು, ನೀನ್ ಚೆನ್ನಾಗಿದ್ದೀನಿ ನಾನ್ ಚೆನ್ನಾಗಿದ್ದೀನಿ ಕೆಲ ಅಂದ. ಕರೆಕ್ಟಾಗಿ ಹೊಸಳ್ಳಿ ಅಂತ ನಮ್ಮ ಮನೆ ಹತ್ರ ಇದೆ, ಅಲ್ಲಿ ಬಿಸಿಲು ಮಾರಮ್ಮನ ದೇವಸ್ಥಾನ ಅಂತಿದೆ, ಅಲ್ಲಿ ನಿಲ್ಸ್ಬಿಟ್ಟೆ ನಾನು ಸೈಕಲ್. ನಾನೇ ಚೆನ್ನಾಗಿರೋದ್ ಕಲಾ ಅಂದೆ. ಇವ್ನು ಚಪ್ಪಲಿ ತಗೋ ಹೊಡೆದಾಕ್ಬಿಟ್ಟ ನನಗೆ. ಎಲ್ಲ ನೋಡ್ತವ್ರು ನಮ್ಮ ಏರಿಯಾ, ಅದು ನಮ್ಮ ಏರಿಯಾದಲ್ಲಿ ನೀವ್ ಹೊಡಿತಾ ಇದೆಯಲ್ಲ ಅಂದ್ಬಿಟ್ಟು ನಾನ್ ತೆಗೆದು ಇವ್ನಿಗೆ ಹೊಡೆದೆ. ತಿರ್ಗಾ ಅಲ್ಲಿಂದ ಯಾಕೆ ಇಬ್ರು ಕಿತ್ತಾಡೋದು ನಡಿಲ್ಲ ನೋಡ್ತವ್ರೆ ಅಂದ್ಬಿಟ್ಟು ಸೇರ್ಕೊಬಿಟ್ಟು ಹಂಗೆ ನಮ್ಮ ಮನೆ ಸೇರ್ಕೊಂಡು ಈ ಒದ್ದಾಟ ಗುತ್ತಾಟಗಳು ನಡೀತಾನೆ ಐತೆ. ನನಗೂ ವಯಸ್ಸಾಯ್ತು, ಅವನು ಬಂದ ಹತ್ರ. ಸೊ ಇವಾಗ ಯಾರು ಚೆನ್ನಾಗಿದ್ದಾರೆ? ಅಲ್ಲ, ಅವ್ನು ಕೊನೆಗೆ ಒಪ್ಕೊಂಡ ನಾನೇ ಚೆನ್ನಾಗಿದ್ದೀನಿ ಅಂತ. ಆಮೇಲೆ ನಾನ್ ಬೆಂಗಳೂರು ಬಂದು ಆಕ್ಟರ್ ಎಲ್ಲ ಆದ್ಮೇಲೆ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳೋರು, ಏಯ್ ಬೇಡ ನೀನ್ ಯಾಕೆ ಹೋಗ್ಲಿಲ್ಲ, ರವೀನ್ ಮಾತ್ರ ಹೋಗ್ಬಿಟ್ಟೆ ಅಂತ. ಅಷ್ಟೇ, ಏನು ಹೇಳಲ್ಲ. ನಾನು ಹೋದ್ರೆ ಅವ್ನ್ ಮುಳುಗೋಗ್ಬಿಡ್ತಾನೆ ಅಂತ ಹೋಗಿ. ಇದು ನಮ್ಮ ಜರ್ನಿ. ಆಮ್ಲೆಟ್ ಮಾಡೋಣ ಈಗ. ಸೊ ಈಗ ಆಮ್ಲೆಟ್ ಮಾಡೋಣ. ಓಕೆ. 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಆಲಿವ್ ಆಯಿಲ್, 1 ಸ್ಪೂನ್ ಆಲಿವ್ ಆಯಿಲ್ ಹಾಕಿ. ನಿಧಾನಕ್ಕೆ ಹಾಕಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಚಿಕನ್ ಹಾಕ್ಬಿಡಿ. ಹಂಗೆ ಸ್ಪ್ರೆಡ್ ಮಾಡಿ. ಏನ್ ಚೈತ್ರ ಕಲಿತಿರೋದಾ ಇದು ಇವತ್ತು ಹೇಳಿಸ್ಕೊಂಡ ಅಥವಾ? ಇವ್ರ ಹತ್ರ ಕಲ್ತ್ಕೊಂಡು ನಾನು ಮನೆಗೆ ಹೋಗಿ ಮಾಡ್ಬೇಕು ಅಂತ. ಸೊ ಅದಕ್ಕೆ ಅವ್ನಿಗೆ ಬಿಡ್ತಾನೆ ಇಲ್ಲ ಮಾಡಕ್ಕೆ. ಓ ವಂಡರ್ಫುಲ್, ವೆರಿ ಗುಡ್, ಸೂಪರ್. ಐ ಥಿಂಕ್ ಯು ವಿಲ್ ಲೈಕ್ ಇಟ್. ಇವತ್ತು ನೀವ್ ತಿಂದು ನೋಡಿ ಹೇಳಿ. ನನ್ಗೆ ರೆಗ್ಯುಲರ್ ಇದು ಹೋದಾಗ್ಲೆಲ್ಲ ಅಂದ್ರೆ ನಾನ್ ಮಾಡಿರೋದನ್ನ ತಿಂದು ನಾವಿಬ್ರು ಸೇರಿ ಇವತ್ತು ಚೈತ್ರಕ್ಕೆ ತಿನ್ಸ್ಲೇಬೇಕು ಅಂತ ಒಂದು ಪ್ರೀತಿಯಿಂದ ಮಾಡ್ತಿರೋ ಇದು. ನನಗೆ ರೆಗ್ಯುಲರ್, ಯಾವಾಗ್ಲೂ ಊರಿಗೆ ಹೋದಾಗೆಲ್ಲ. ಸೊ ಈಗ ಇದಾದ್ಮೇಲೆ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕಿ. ಅವ್ರು ಕನ್ನಡ ಅಭಿಮಾನಿ, ಸೊ ಅದಕ್ಕೆ ಕ್ಯಾಪ್ಸಿಕಮ್ಗೆ ದಪ್ಪ ಮೆಣಸಿನಕಾಯಿ ಅಂತಾನೆ ಹೇಳೋದು. ಕನ್ನಡ ಫಸ್ಟ್ ನಮ್ ಜೀವ ಕನ್ನಡ, ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್. ಬೇರೆ ಕೇಳಿಲ್ಲ, ಬರೀ ಕನ್ನಡ ಅಷ್ಟೇ ಕೇಳಿದ್ ನಾವು. ಸ್ವಲ್ಪ ಇದಾಕಿ, ಕೊತ್ತಂಬರಿ ಸೊಪ್ಪು ನೋಡಕ್ ಒಂಥರ ಸಾಕು. ಪಿಜ್ಜಾ ತರ ಕಾಣಿಸ್ತಿಲ್ಲ? ಪಿಜ್ಜಾ ತರಾನೇ ಕಾಣ್ತದೆ ಆಕ್ಚುಲಿ ಇದು. ನೀವಿಬ್ರು ಹಿಂಗ್ ಕಿತ್ತಾಡ್ದಾಗ ಅವ್ರಮ್ಮ ನಿಮ್ಗೆ ಏನೋ ಹೇಳಿದ್ರಂತೆ. ಅದು ಮೇಡಮ್, ಅದು ಒಂದು 3-4 ಡೇಸ್ ಆದ್ಮೇಲೆ ಅವ್ರ ಮನೆಗೆ ಹೋದೆ. ಅವ್ರ ತಾಯಿ ನನಗೆ ಒಳಗ್ ಸೇರಿಸ್ಲಿಲ್ಲ. ಏನ್ ಹಿಂಗ್ ಮಾಡ್ತವ್ರಲ್ಲ ಅಂತ ನಾನು ಹೋದೆ. ಯಾಕೆ ನೀನ್ ನನ್ನ ಮಗನ್ ಹೊಡೆದಿದ್ಯಲ್ಲ ಅಂದು. ಅದ್ ನಮ್ಮಿಬ್ರದ್ದು ಬಿಡು, ನೀ ಯಾಕಪ್ಪ ಹಿಂಗ್. ನಾನು ಅವ್ರ ತಾಯಿನ ಪಾರ್ವತಮ್ಮ ಅಂತೀನಿ. ಪಾರ್ವತಮ್ಮ ಅಂತ. ಯಾಕಂದ್ರೆ ಇವ್ರ ಫ್ಯಾಮಿಲಿ ಎಲ್ಲ ಫುಲ್ಲು ಆರ್ಟಿಸ್ಟ್ಗಳೇ, ಒಬ್ರಿಗಿನ್ನೂ ಒಬ್ರು. ಅವ್ರ ತಂಗಿ ಇದ್ದಾಳಲ್ಲ, ಅವಳು ಮಾಲಾಶ್ರೀ, ಸೂಪರ್. ಅವ್ರ ತಾಯಿ ಸೂಪರ್. ಇನ್ನ ಅಷ್ಟು ಚೆನ್ನಾಗಿ ಎಲ್ಲ ಆಕ್ಟರ್ ಇವ್ರ ಮನೇಲೆ. ಬಟ್ ಯಾರು ಸ್ಕ್ರೀನ್ ಬಂದಿರ್ಲಿಲ್ಲ, ಇವನ್ ಒಬ್ಬ ಬಂದ. ಅವ್ರು ಬಂದಿದ್ರೆ ಇವನಿಲ್ಲ. ನಮ್ಮಮ್ಮ ಏನ್ ಹೇಳಿದ್ರು ಅದನ್ನೇ ಹೇಳು, ಎಲ್ಲ ಹೇಳ್ತೀನಿ. ಸರಿ ಯಾಕೆ ಕೊಡ್ದೆ ಅಂದ್ರೆ ಹಿಂಗ ಅಂದ ಚಂದ ಕೊಡ್ದೆ. ನನ್ನ ಮಗನ್ ನೀವ್ ಹೊಡೆದಿದ್ದೀಯ ನೋಡು, ಅವ್ನು ಬರೋದೇನು ಏನಿದ್ರು ಗೋಡೆ ಮೇಲೆ ಪೋಸ್ಟರ್ಗಳಲ್ಲಿ ನೋಡ್ಕೋಬೇಕು ನೀನು ಅಂತ ನನಗೊಂದು 15 ವರ್ಷ ಹಿಂದೆ ಹೇಳಿದ್ರು. ಓಹೋ, ಅವ್ರಿಗೆ ಅವಾಗೆ ಗೊತ್ತಾಗಿತ್ತೇನೋ. ಇರ್ಬೋದು. ಈಗ ಇದನ್ನ ಉಲ್ಟಾ ಮಾಡಿದ್ವಿ ಅಲ್ವಾ? ವಾಪಸ್ ಇಡಿ. ಸೊ ಇದೊಂದು ಈಸಿ ಟೆಕ್ನಿಕ್ ಅಲ್ವಾ? ಆಕ್ಚುಲಿ ಅವ್ನು ಹಿಂಗೆಲ್ಲ ಇದೆಲ್ಲ ಮಾಡ್ತಾನೆ. ಮನೇಲಿದ್ರೆ ಈ ತರದ್ದು 2 ಕಡೆಲ್ಲೇ ಒಂದೊಂದು ತವಾಡ್ಕೊತಾನೆ. ಇಲ್ಲಿಂದ ಹಿಂಗೆ ಈಗ ಆ ತರದೆಲ್ಲ ಬರುತ್ತೆ.
ಇಲ್ಲಿ ಮಾಡ್ಬೇಡ ಅಂತ ಹೇಳಿದೀನಿ. ಸದ್ಯಕ್ಕೆ ನಿಮ್ ಮಾತು ಕೇಳ್ತಾರಲ್ವಾ ಅವರು? ಯಾರು? ಇವರು ಕೇಳಲೇಬೇಕು. ನನಗೆ ಅಣ್ಣ ಆದ್ರೂ ನಮ್ಮಮ್ಮ ಕರೆಯೋದೇ ಯಾವಾಗ್ಲೂ ನನ್ ದೊಡ್ಡ ಮಗ ಅಂತ. ಸೊ ಈಗ ಆಮ್ಲೆಟ್ ಆಗಿದೆ, ತೆಗ್ದ್ಬಿಡೋಣ. ತೆಗಿಯೋಣ. ವಾವ್, ಎಷ್ಟ್ ಚೆನ್ನಾಗ್ ಮಾಡಿದೀರಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವಂಡರ್ಫುಲ್. ವಾವ್, ವೆರಿ ನೈಸ್. ಸೊ ವಿಂಬಲ್ಡನ್ ಇದ್ದಿದ್ದಂಗೆ ಇದೆಲ್ಲ. ಮೆಡಲ್ ಇದ್ದಂಗಿದೆ ಇದು, ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಸೊ ವೀಕ್ಷಕರೇ, ಚಾಮಿ ಚಿಕನ್ ಆಮ್ಲೆಟ್ ರೆಡಿ ಆಗಿದೆ. ಸೊ ಇದನ್ನ ಮಾಡಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ನಾವಿದನ್ನ ಟೇಸ್ಟ್ ಮಾಡಕ್ ಹೋಗೋಣ. ಓಕೆ. ಚಾಮಿ ಚಿಕನ್ ಆಮ್ಲೆಟ್. ಚಿಕನ್ ಕೈಮಾ ಅರ್ಧ ಕೆಜಿ, ಆಲಿವ್ ಎಣ್ಣೆ 3 ಟೀ ಚಮಚ, ಹೆಚ್ಚಿದ ಈರುಳ್ಳಿ ಅರ್ಧ ಬಟ್ಲು, ಹಸಿಮೆಣಸಿನಕಾಯಿ 3, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಟೀ ಚಮಚ, ಚಿಲ್ಲಿ ಫ್ಲೇಕ್ಸ್ 2 ಟೀ ಚಮಚ, ಟೊಮ್ಯಾಟೊ ಸಾಸ್ 2 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಟ್ಟೆ 4, ಅಚ್ಕಾರದ ಪುಡಿ 1 ಟೀ ಚಮಚ, ಕಾಳು ಮೆಣಸಿನ ಪುಡಿ, ಬೇಬಿ ಕಾರ್ನ್, ಅರಿಶಿಣ, ಪುದೀನ, ಕೊತ್ತಂಬರಿ ಸೊಪ್ಪು, ದಪ್ಪ ಮೆಣಸಿನಕಾಯಿ, ಆಲಿವ್ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್, ಚಿಲ್ಲಿ ಫ್ಲೇಕ್ಸ್, ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ. ಬೌಲ್ಗೆ ಮೊಟ್ಟೆ ಒಡೆದು ಹಾಕಿ ಅದನ್ನು ಬೀಟ್ ಮಾಡಿಕೊಂಡು ಬಳಿಕ ಈರುಳ್ಳಿ, ಟೊಮ್ಯಾಟೊ, ಅಚ್ಕಾರದ ಪುಡಿ, ಕಾಳು ಮೆಣಸಿನ ಪುಡಿ, ಬೇಬಿ ಕಾರ್ನ್, ಅರಿಶಿಣ, ಪುದೀನ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ ಹಾಕಿ ಕಲಸ್ಕೊಳ್ಳಿ. ತವಾ ಕಾದ ಬಳಿಕ ಎಣ್ಣೆ ಹಾಕಿ ತಯಾರಿಸಿಕೊಂಡ ಮೊಟ್ಟೆ ಮಿಶ್ರಣವನ್ನ ಆಮ್ಲೆಟ್ ಆಕಾರದಲ್ಲಿ ಹರಡಿ ಅದ್ರ ಮೇಲೆ ಫ್ರೈ ಮಾಡಿಕೊಂಡಿರುವ ಚಿಕನ್ ಮಿಶ್ರಣ ಹಾಕಿ ಬಳಿಕ ಕ್ಯಾಪ್ಸಿಕಮ್ ಹಾಕಿ ಎರಡೂ ಬದಿ ಬೇಯಿಸ್ಕೊಂಡ್ರೆ ಚಾಮಿ ಚಿಕನ್ ಆಮ್ಲೆಟ್ ರೆಡಿ ಟು ಸರ್ವ್. ಈಗ ಚಾಮಿ ಚಿಕನ್ ಆಮ್ಲೆಟ್ ತಿನ್ನಣ್ವಾ? ನೋಡಕ್ಕೆ ಎಷ್ಟು ಯಮ್ಮಿ ಆಗಿದೆ, ಪಿಜ್ಜಾ ತರ ಇದೆ ಆಕ್ಚುಲಿ. ಲೆಟ್ಸ್ ಒಂದ್ ಸೆಕೆಂಡ್. ಇದು ನನ್ನ ಆತ್ಮೀಯ ಗೆಳೆಯ ಮಾಡ್ಕೊಟ್ಟಿರೋದ್ರಿಂದ ಇದನ್ನ ಪ್ರೀತಿಯಿಂದ ನಾನು ಚೇತ್ರ ತಿನ್ನಿಸ್ತೀನಿ. ನನ್ಗ Yes. ಅವ್ರಿಗೆ ತಿನ್ನಿಸ್ತೀನಿ. ಇಲ್ಲ ಇಲ್ಲ ಇಲ್ಲ, ಅವನು ನಂದು ರೆಗ್ಯುಲರ್ ಫುಡ್. ವೆರಿ ಟೇಸ್ಟಿ. ವೆರಿ ನೈಸ್. ಯಾಕೆ ನಿಮ್ ಇಷ್ಟು ಫೇವ್ರೇಟ್ ಅಂತ ಗೊತ್ತಾಗ್ತಾ ಇದೆ. ಓಕೆ, ಕಟ್ ಮಾಡೋಣ. ಎಸ್, ನಾನು ಹಾಕ್ತೀನಿ ಬಿಡು ವೇಣುಗೋಪಾಲ್. ಬೇಡ ಬಿಡು, ನೀನ್ ತಿನ್ನು. ಇಲ್ಲ ಇಲ್ಲ, ಇನ್ನು ಅಷ್ಟೊಂದ್ ಸರಿ ನನಗೆ ಊರಿಗೆ ಬಂದಾಗೆಲ್ಲ ಮಾಡ್ಕೊಡ್ತೀವಿ. ಅವ್ರು ಶಾನ್ ಗಟ್ಲೆ ಅರ್ಧ ಜೀವನೇ ಸೇದಿದ್ದೀನಿ ಅದು. ನಿನ್ ಸಂಪಾದನೆ ಎಲ್ಲ ಬರೀ ಮೊಟ್ಟೆಗೆ ಹೋಗ್ಬಿಟ್ಟಿದೆ, ಚಿಕನ್ಗೆ ಹಿಂಗಾಗಿ ತಿಂತೀಯ. Yes, thank you. ತುಂಬಾ ಟೇಸ್ಟಿ ಆಗಿದೆ. ನಿಮ್ಗೆ ಕಾವೇರಿ ನೀರಲ್ಲಿ ಧುಮ್ಕ ತುಂಬಾ ಇಷ್ಟ ಅಂತೆ, ಇದೇನಿದು? ಇದ್ಯಾವ ಸ್ಟೋರಿ? ಕಾವೇರಿ ನಾಲೆಲಿ ನಾಲೆ. ಓಕೆ. ಆಕ್ಚುಲಿ ಏನಾಯ್ತು ಅಂದ್ರೆ, ಅದೇ ಆವಾಗಲೇ ಹೇಳಿದ್ನಲ್ಲ, ಇದು ಆಮ್ಲೆಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡೆಲ್ಲ ತಿಂತಿರ್ತೀವಿ ಅಂತ. ಅದು ನೀರ್ ಇಲ್ಲದೆ ಇದ್ದಾಗ, ನೀರಿದ್ದಾಗ ಸೇಮ್ ಕಾಲದಲ್ಲಿ ಏನ್ ಮಾಡ್ತಿದ್ವಿ, ಈಜು ಹೊಡೆಯೋದು ಆ ಥರದ್ದು. ಅವತ್ತು ನಾನು ಇನ್ನು ರೆಡಿಯಾಗಿ ಬರೋಷ್ಟರಲ್ಲಿ ಇವರೆಲ್ಲ ನೀರು ಧುಮುಕ್ಬಿಟ್ಟಿದ್ರು ಆಗ್ಲೇ. ಇವನು ಮತ್ತೆ ಇನ್ನೊಬ್ಬ ನನ್ನ ಫ್ರೆಂಡ್ ಬಾಬು ಅಂತಿದ್ದಾನೆ, ಅವ್ನು ಪ್ರೀತಿಯಿಂದ ನಾವೆಲ್ಲ ಕುಳ್ಳಿ ಬಾಬು ಅಂತ, ಅವರೆಲ್ಲ ಫುಲ್ ಇಲ್ಲಿವರೆಗೂ ಹೋಗ್ಬಿಟ್ಟಿದ್ದಾರೆ. ಇಷ್ಟಿತ್ತು ನೀರು. ಅದು ಸರ್ ಡೈ ಹೊಡೆದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನಾನು, ಇವರೆಲ್ಲ ಬಾರೋ ಬಾರೋ ಬೇಗ ಬಾರೋ 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 ಅಂತೆಲ್ಲ ಕರಿತಾ ಇದ್ರು. ನನ್ಗೆ ಏನು ಎನ್ಕರೇಜ್ ಮಾಡಿದ್ದು ಆ ಹುಮ್ಮಸ್ಸಲ್ಲಿ ನಾನು ಮೊಬೈಲಿಂದ ಬಂದು ಡೈ ಹೊಡೆದಿದ್ದು ಅಷ್ಟೇ. ಇಲ್ಲಿಂದ ಇಲ್ಲಿವರೆಗೂ ಕಿತ್ತೋಗ್ಬಿಟ್ಟಿತ್ತು ನನಗೆ, ಫುಲ್ಲು ಬ್ಲಡ್ ಫುಲ್ಲು ಕಿತ್ತ ಅರ್ಧ ಹೋಗ್ಬಿಟ್ಟಿತ್ತು. ಯಾಕೆಂದ್ರೆ ಈ ನೀರು ಇದ್ದಿದ್ದೆ ಮೊಣಕಾಲ್ವರೆಗೂ. ಇವ್ರೇನ್ ಮಾಡಿದ್ರು, ಎಲ್ಲ ಬಕ್ಕೊಂಡ್ ಕೂತ್ಕೊಂಡ್ಬಿಟ್ಟು ಕತ್ ಮಾತ್ರ ಮೇಲ್ಬಿಟ್ಟು ಬಾ ಬೇಗ ಬಾ ಬೇಗ ಬಾ ಅಂತ. ನಾನು ಅಷ್ಟು ಆಳ ಇದೆ ಅಂತ ನೆಗ್ಬಿಟ್ಟು ಆ ಥರ ಎಲ್ಲ ಮಾಡಿದ್ದಾರೆ. ನೀವಿಬ್ರು ಸ್ಯಾಂಡಲ್ ಅಲ್ಲಿ ಹೊಡೆದಾಗ ಅಷ್ಟೆಲ್ಲ ಅಂದಿದ್ರಲ್ಲ ನಿಮ್ಮಮ್ಮ ಅವ್ರಿಗೆ, ಇದಕ್ಕೇನು ಅಂತಿರ್ಲಿಲ್ವಾ? ಆಕ್ಚುಲಿ ಹೇಳಲೇ ಇಲ್ಲ ನಮ್ಮ ಅಮ್ಮನಿಗೆ, ಸುಮ್ಮನೆ ಎಲ್ಲ ಸೈಕಲ್ ಬಿದ್ದು ಗಾಯ ಆಯ್ತು ಅಂತ ಇವನ್ನ ನಾನು ಬಚಾವ್ ಮಾಡಿದೆ. ಸೊ ಹಂಗಾಗಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಇವನಿಗೆ ಮಟನ್ ಚಿಕನ್ ಊಟ ಅವನೇನು ಕೇಳ್ತಾನೆ ಅದೆಲ್ಲ ಈಗಲೂ ಉಚಿತ. ಇವಾಗ ಗೊತ್ತಾಗುತ್ತೆ ಅವ್ರ ಅಮ್ಮಂಗೆ, ನಾಳೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ, ನಾನು ಆಗ ಕರೆಕ್ಟಾಗಿ ಕೇಬಲ್ ಕಟ್ ಮಾಡಿಸ್ತೀನಿ. ಅವೆಲ್ಲ ಟೆಲಿಕಾಸ್ಟ್ ಮಾಡಲ್ಲ ಕಣಲ್ಲ, ಹೆಂಗೆಲ್ಲ ಕೇಬಲ್ ಕಟ್ ಮಾಡ. ಸೊ ನೀವಿಬ್ರು ಕ್ರಿಕೆಟ್ ವಿಷಯದಲ್ಲಿ ಒಂದ್ಸತಿ ಬೆಟ್ಟಿಂಗ್ ಮಾಡಿದ್ರಂತೆ. ಸೊ ಅದ್ರ ಬಗ್ಗೆ ಹೇಳಿ ನಮ್ಗೆ. ಹೇಳಪ್ಪ ನೀನೆ, ನಾನು ಹೇಳಲ್ಲ. ಇದನ್ನ ನಾನೇ ಹೇಳ್ತೀನಿ, ಯಾಕಂದ್ರೆ ಅವನು ಕಟ್ ಮಾಡ್ತಾನೆ ಕೆಲವೊಂದು. ನಾನು ಫುಲ್ ಹೇಳ್ತೀನಿ. ಹೇಳಿ. 2 ಟೀಮ್ ಮಾಡಿದ ಮೇಡಮ್. ಸರಿ, ಒಂದ್ ಕಡೆ ರಘು ಅಂತ ನನ್ನ ಫ್ರೆಂಡ್, ಅವ್ನ್ ಕ್ಯಾಪ್ಟನ್. ಇವ್ರ ಟೀಮಲ್ಲಿ ಇವನೇ ಕ್ಯಾಪ್ಟನ್. ಟಾಸ್ ಎಲ್ಲ ವಿನ್ ಆಯ್ತು, ಇವ್ರು ಬ್ಯಾಟಿಂಗ್ ಬಂದ್ರು. ಆಗ ಅವನು ರಘು ಅವ್ನ ಕ್ಯಾಪ್ಟನ್ ಅಂದ, ನೀನೇ ಬೌಲಿಂಗ್ ಮಾಡು ಅಂತ ಅಂದ. ಇವನು ಏನ್ ಫುಲ್ ರೌಂಡ್ ಹೊಡೆದ, ಎಲ್ಲ ಮಾಡ್ದ, ಬ್ಯಾಟ್ ಎಲ್ಲ ಹಿಂಗೆಲ್ಲ ಎಲ್ಲ ತಿರುಗಿಸಾಡ್ದ. ಫಸ್ಟ್ ಬಾಲೇ ಮ್ಯಾಮ್ ಹೊಡೆದೆ, ಮಧ್ಯ ವಿಕೆಟ್ ಕಟ್. ಏನಿಲ್ಲ, ರಬ್ಬರ್ ಬಾಲ್ ಸ್ವಲ್ಪ ಏನಾರ ಅಲ್ಲಿ ಕ್ರಿಕೆಟ್ ಅಲ್ವಾ ಅದು. ವಿಕೆಟ್ ಎಲ್ಲ ಮುರಿದಾಗಿದ್ದಲ್ಲ ಸುಳ್ಳು, ವಿಕೆಟ್ ಬಿತ್ತು ಬೋಲ್ಡ್ ಆದ ಸತ್ಯ. ಸ್ವಲ್ಪ ಸ್ವಲ್ಪ ಬಿಡ್ತಾ ಇರ್ತಾನೆ ಸುಮ್ನೆ ಹೂ ಆಯ್ತು. ಅನ್ಕೋಬೇಕು. ಒಂದ್ ಸೈಡ್ ಮ್ಯಾಚ್ ಆಯ್ತು ಮ್ಯಾಮ್, ಸೆಕೆಂಡ್ ಸೈಡ್ ಬಂತು.
ಅವ್ನು ನಮ್ಮ ಕ್ಯಾಪ್ಟನ್ ಏನ್ ಮಾಡ್ದ, ನೀನೇ ಪೇಸ್ಗೆ ಹೋಗು ಅಂದ. ನೀನೇ ಪೇಸ್ ಆಡು ಅಂದ. ಇವ್ನು ನನ್ನ ಚಾಲೆಂಜ್ ಮೇಲೆ ಇವ್ನು ಬೌಲಿಂಗ್ ತಗೊಂಡ. ಅಷ್ಟೇ ಬಿಟ್ಟವನೇ, ಇನ್ನ ಇದುವರೆಗೂ ಬಾಲೆ ಸಿಕ್ಕಿಲ್ಲ. ಹಂಗ್ ಹೊಡೆದಿದ್ದೀನಿ. ಅದು ಕೇಳಿ ಅವ್ನು ಆವತ್ತೇ ಆಯ್ತು, ನನ್ನ ಹತ್ರ ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡಲ್ಲ, ಬೇರೆ ಎಲ್ಲಾ ಬಗ್ಗೆ ಮಾತಾಡ್ತಾನೆ, ಕ್ರಿಕೆಟ್ ಬಗ್ಗೆ ಅವ್ನು ನನ್ನ ಹತ್ರ, ಯಾಕಂದ್ರೆ ಅವನ ಮುಂದೆ ಏನೂ ಇಲ್ಲ. ನಿಜನಾ ಇದು? ನಿಜ. ಫಸ್ಟ್ ಬಾಲೆ 6 ಹೊಡೆದ್ಬಿಟ್ಟ. ಎಲ್ಲರೂ ಎಲ್ಲ ಚಪ್ಪಾಳೆ ಹೊಡ್ಲೇ, ರವಿ ಏನಿಲ್ಲ ಈಗ ಅವಮಾನ ಅಂತ ಮಾಡಿದ್ರೆ ರಬ್ಬರ್ ಬಾಲ್ ವಿಕೆಟ್ ಕಟ್ ಆಯ್ತು ಅಂತ ಮೊದಲೇ ಓಡ್ಬಿಟ್ಟ. ನೆಕ್ಸ್ಟ್ ತಲೆಗೆಲ್ಲ ಉಚ್ಕೊಂಡ್ಬಿಟ್ಟು ಇರ್ಲಿ ಬಿಲ್ಡಪ್ ತಗೋತಾರೆ, ನಾನು ಮುಂಚೆನೆ ಹೇಳಿದೀನಿ. ಓಕೆ, ಥ್ಯಾಂಕ್ ಯು ವೇಣು ಅವರೇ, ತುಂಬಾ ಚೆನ್ನಾಗಿತ್ತು ಆಮ್ಲೆಟ್. ಕೈ ತೊಳ್ಕೊಳ್ಳೋಣ? ಯಾ ಮೇಡಮ್, ನಿಮ್ಗೆ ತುಂಬಾ ಇಷ್ಟ ಆಯ್ತಾ? ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಇನ್ನೊಂದು ಮಾಡ್ಕೊತೀನಿ ಈಗ? ಮಂಡ್ಯಾಗ ಬಂದಾಗ ಒಂದು ಫೋನ್ ಮಾಡಿ ಅಲ್ಲಿ ಮಾಡ್ಸಿರ್ತೀನಿ. ನಾನು ಇಲ್ಲೇ ಮಾಡಕ್ ರೆಡಿ, ಇನ್ನೊಂದು ಎಪಿಸೋಡ್ ಮಾಡ್ಬಿಡ್ತೇನೆ ಅಂತ ಭಯ ಆಗ್ಬಿಡಿ. ಥ್ಯಾಂಕ್ ಯು ವೇಣು ಅವರೇ, ನೀವ್ ಬಂದು ಚಾಮಿ ಚಿಕನ್ ಆಮ್ಲೆಟ್ ಮಾಡ್ಕೊಟ್ಟಿದ್ದಕ್ಕೆ, ಅದು ರವಿ ಅವ್ರ ಫೇವ್ರೇಟ್ ಅಂಡ್ ನಿಮ್ಮಿಬ್ಬರ ಗೆಳೆತನದ ಒಂದು ಸಂಕೇತ. ಥ್ಯಾಂಕ್ ಯು ಸೋ ಮಚ್, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ, ನಿಮ್ಮ ಚಾನಲ್ಗೆ ಬಂದು ನನ್ನ ಸ್ನೇಹಿತನಿಗೋಸ್ಕರ ಈ ನನ್ನ ಫುಡ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತೈತೆ. ನಿಮ್ಗೂ ಒಳ್ಳೇದು ಮಾಡಲಿ, ನಿಮ್ಮ ಚಾನಲ್ಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿತ್ತು. ನಾನು ಮರ್ಯಾದೆ ಉಳಿಸಿದ್ಯಾ, ಯಾಕೆಂದ್ರೆ ಚೈತ್ರ ಎಷ್ಟೊಂದು ರುಚಿಯಾದ ಅಡುಗೆಯಲ್ಲಿ ನೋಡ್ಬೋದು. ಅಂಥದ್ರಲ್ಲಿ ನೀನು ಮಾಡಿಕೊಟ್ಟ ಚಾಮಿ ಚಿಕನ್ ಆಮ್ಲೆಟ್ನ ಸೂಪರ್ ಅಂತ ಹೇಳಿರ್ಬೇಕಾದ್ರೆ ನಿಮ್ಗೊಂದು ದೊಡ್ಡ ಕಾಂಪ್ಲಿಮೆಂಟ್ ಅದು. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ನಾಳೆ ಊರಿಗೆ ಬರ್ತೀನಿ, ಮತ್ತೆ ಆಮ್ಲೆಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್, ಸಿ ಯು. ಸೊ ನೋಡಿದ್ರಲ್ಲ ಅವ್ನು ಎಷ್ಟು ಫನ್ನಿ ಅಂತ. ಸೊ ಅವನ ಮುಂಚೆಯಿಂದನೂ ಹಂಗೇನೆ, ಈಗಂತಲ್ಲ. ಇಡೀ ಎಪಿಸೋಡ್ ಅಲ್ಲಿ ನಾನು ಬರೀ ನಗ್ತಾನೆ ಇದ್ದೀನಿ. ಆಕ್ಚುಲಿ ಅವನ ತಮ್ಮ ನನ್ನ ಕ್ಲಾಸ್ಮೇಟ್ಸ್, ಬಟ್ ನಾನು ಇವನ್ ಜೊತೆ ತುಂಬಾ ಕ್ಲೋಸ್ ಆಗಿ. ಯಾಕಂದ್ರೆ ನಂಗೆ ನಗ್ಸೋರ್ ಕಂಡ್ರೆ ತುಂಬಾ ಇಷ್ಟ. ನಾನು ತುಂಬಾ ನಗ್ತಿರ್ತೀನಿ, ನಂಗೆ ಯಾರಾದ್ರು ನಗ್ಸ್ಬೇಕು ನನಗೆ. ತುಂಬಾ ಫನಿ ಆಗಿತ್ತು ಅಂಡ್ ತುಂಬಾ ಎಂಜಾಯ್ ಮಾಡಿದ್ವಿ ಅವ್ರು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನಾಳೆನೂ ರವಿಶಂಕರ್ ಅವ್ರು ನಮ್ ಜೊತೆ ಇರ್ತಾರೆ. ಬಟ್ ನಾಳೆ ಅವ್ರ ಜೊತೆ ಯಾರು ಬರ್ತಾರೆ ಇವಾಗ್ಲೇ ಹೇಳ್ಬಿಡೋಣವಾ? ಸೊ ನಾಳೆ ಅವ್ರ ಜೊತೆ ಅವರ ಧರ್ಮ ಪತ್ನಿ ಸಂಗೀತ ಅವ್ರು ಬರ್ತಿದ್ದಾರೆ. ಸೊ ಇವ್ರಿಬ್ರದ್ದು ಲವ್ ಸ್ಟೋರಿಗೂ ವಿಷ್ಣುವರ್ಧನ್ ಭಾರತಿ ಅವ್ರ ಲವ್ ಸ್ಟೋರಿಗೂ ಏನ್ ಸಿಮಿಲಾರಿಟೀಸ್ ಇದೆ. ಆಮೇಲೆ ಇನ್ನೊಂದು, ಇವರು ಫಸ್ಟ್ ಮೂವಿ ಮಾಡೋಕ್ಕಿಂತ ಮುಂಚೆ 3 ಹಿಟ್ ಮೂವೀಸ್ ನ ಬಿಟ್ಟಿರೋರು ಇವರು. ಏನ್ ಸ್ಟೋರಿ ಅದು, ಅದನ್ನೆಲ್ಲ ನೋಡೋಣ ನಾಳಿನ ಎಪಿಸೋಡ್ ಅಲ್ಲಿ. ನಾನು ನಿಮ್ಮ ಮನೆ ಮಗಳು ಚೈತ್ರ, ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗೌಡ. ನಮ್ಮ ಕಡೆಯಿಂದ ನಿಮ್ಗೆ ಅಲ್ಲಿಯವರೆಗೂ ಬಾಯ್, ಸಿ ಯು ಟುಮಾರೋ.